ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ವಿಡಿಯೋನ ನೋಡಿದ ಮೇಲೆ ನಾನು ಮಾತನಾಡೋದಕ್ಕೇನು ಉಳಿದಿಲ್ಲ, ಮಾತನಾಡೋ ಅಗತ್ಯನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಂಸತ್ ಸದಸ್ಯರು, ಶಾಸಕರು, ಹಿರಿಯ ಮುಖಂಡರುಗಳು ನಾವಿಲ್ಲಿ ಸೇರಿದ್ದೇವೆ. ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನನ್ಗನ್ಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಬರುವಂತಹ ದಿವಸಗಳಲ್ಲಿ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆದು ಅಭಿವೃದ್ಧಿ ಪರ ಬಿಜೆಪಿ ಒಂದು ಸರ್ಕಾರವನ್ನ ತರೋದಕ್ಕೆ ನೀವು ಎಲ್ಲ ಸಿದ್ಧರಾಗಿದ್ದೀರಾ. ಅದೇ ರೀತಿಯ ವಾತಾವರಣವನ್ನ ನಾನು ಇಲ್ಲಿ ಇವತ್ತು ನೋಡ್ತಾ ಇದ್ದೇನೆ. ಬಂಧುಗಳೇ, ನಾನು ಎಲ್ಲ ಸಮಯದಲ್ಲಿ ಹೇಳ್ತಾ ಇರ್ತೇನೆ, ಸಾಧನೆ ಮಾತಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ. ನಮಗೆ ಆದರ್ಶ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನಾನು ನಿಮ್ಮನ್ನೇ ಕೇಳ್ತೇನೆ, ಯಾವುದಾದ್ರು ಒಂದು ದಿವಸ ಅವರು ವಿಶ್ರಾಂತಿ ಪಡೆದದನ್ನು ಕೇಳಿದ್ದೀರೇನು? ಜಗತ್ತಿನ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಚಾರಧಾರೆಗಳನ್ನ ಜಗತ್ತಿಗೆ ಪರಿಚಯಿಸ್ತಾ ಇಡೀ ವಿಶ್ವವೇ ಮೆಚ್ಚೋ ರೀತಿ ಕೆಲಸ ಮಾಡ್ತಿರುವಂತ ನರೇಂದ್ರ ಮೋದಿ ಅಂತವರ ನಾಯಕತ್ವ ನಮಗೆ ಸಿಕ್ಕಿರಬೇಕಾದ್ರೆ ನನ್ಗನ್ಸುತ್ತೆ ನಾವು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದ್ರೆ ಈಗಾಗಲೇ ಜನ ಬೇಸತ್ತಿರುವಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಯಾವುದೇ ಕಷ್ಟ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಆ ದಿಕ್ಕಿನಲ್ಲಿ ನನಗೆ 85 ವರ್ಷ, ದೇವರ ದಯೆ ಇದ್ರೆ ಇನ್ನು 5-6 ವರ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಓಡಾಡಬಹುದು ಅನ್ನೋ ವಿಶ್ವಾಸ ಇದೆ. ನೀವು ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರೋಕ್ಕೆ ನಾನು ಸಿದ್ಧ ಇದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂತ ಒಂದು ಸಂಕಲ್ಪ ನಿರ್ಧಾರವನ್ನು ಇಲ್ಲಿ ಮಾಡಿದ್ರೆ ನಾವಿಲ್ಲಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಈಗಾಗಲೇ ಯಾರು ಕಾಂಟ್ರಾಕ್ಟರ್ ಗುತ್ತಿಗೆದಾರರಿದ್ದಾರೆ ಅವರಿಗೆ 15-20 ಸಾವಿರ ಕೋಟಿಗೂ ಹೆಚ್ಚು ಬಿಲ್ ಬಂದಿಲ್ಲ ಅಂತೇಳಿ ಅವರೇನು ಮುಂದೆ ಯಾವುದೇ ಕೆಲಸವನ್ನು ಮಾಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿದ್ದೀರಾ. ಇಂಥ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. 1974ರಲ್ಲಿ ಗ್ರಾಮ ರಾಜ್ಯ ಉಳಿಸಿ ರೈತರನ್ನು ರಕ್ಷಿಸಿ ಎಂದು ಘೋಷಣೆಯೊಂದಿಗೆ ಶಿವಮೊಗ್ಗದಿಂದ ಬೆಂಗಳೂರುವರೆಗೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆ ಸೇರಿ ಪಾದಯಾತ್ರೆ ಮಾಡುವುದು ನೀವೆಲ್ಲ ಇದ್ದದ್ದು ನನ್ನ ನೆನಪಿದೆ. 1980ರಲ್ಲಿ ಜೀತ ಮುಕ್ತರ ಪರಿಹಾರಕ್ಕಾಗಿ ಶಿಕಾರಿಪುರದ ಬಿಡಿಒ ಕಚೇರಿ ಮುಂದೆ 1 ತಿಂಗಳ ಕಾಲ ಹಗಲು ರಾತ್ರಿ ನಾನು ನಮ್ಮ ಕಾರ್ಯಕರ್ತರು ಧರಣಿ ಕುಂತದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. 1987ರಲ್ಲಿ ಸೈಕಲ್ ಜಾಥಾ ಮುಖಾಂತರ ಶಿಕಾರಿಪುರ ತಾಲೂಕಿನಾದ್ಯಂತ ಓಡಾಟ ಮಾಡಿದ್ದು. ಈ ಸಮಯದಲ್ಲಿ ದಿವಂಗತ ಅನಂತಕುಮಾರ್ ಅವರನ್ನ ನೆನಪು ಮಾಡಿಕೊಳ್ಬೇಕು.